ವೀಕ್ಷಕರೇ, ದೇವಿ ಕೃಪಾ ಚಾನೆಲ್ಗೆ ನಿಮಗೆಲ್ಲ ಸುಸ್ವಾಗತ. ನಾಳೆ ಮಾರ್ಚ್ 17ನೇ ತಾರೀಕು ನಾಳೆಯಿಂದ ಈ 7 ರಾಶಿಯವರಿಗೆ ರಾಜಯೋಗ ಶುರು ಆಗಲಿದೆ. ಆ ಚಾಮುಂಡೇಶ್ವರಿ ಅಮ್ಮನ ಕೃಪಾ ಆಶೀರ್ವಾದದಿಂದ ಅನಿರೀಕ್ಷಿತ ಲಾಭ ಯಶಸ್ಸು ಸಿಗಲಿದೆ. ಅದು ಯಾವ್ಯಾವ ರಾಶಿಗೆ ಅಂತ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನೆಲ್ ಲೈಕ್ ಮಾಡಿ, ಶೇರ್ ಮಾಡಿ. ಯೂಟ್ಯೂಬಲ್ಲಿ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಿರೋ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಬನ್ನಿ ನೋಡುವ. ಹೌದು, ನಾಳೆ ಮಾರ್ಚ್ 17ನೇ ತಾರೀಕು ಮಂಗಳವಾರ. ನಾಳೆಯಿಂದ 7 ರಾಶಿಯವರಿಗೆ ರಾಜಯೋಗ ಆ ಅಮ್ಮನ ಕೃಪಾ ಆಶೀರ್ವಾದದಿಂದ ಅನಿರೀಕ್ಷಿತವಾಗಿ ಲಾಭ ಯಶಸ್ಸು, ನೀವು ಅಂದುಕೊಂಡ ಕೆಲಸಗಳಲ್ಲಿ ನಿಮಗೆ ಯಶಸ್ಸು ಸಿಗಲಿದೆ. ಚಾಮುಂಡೇಶ್ವರಿ ಅಮ್ಮನ ಕೃಪಾ ಆಶೀರ್ವಾದ ಇವ್ರ ಮೇಲಿರೋದ್ರಿಂದ ನಿಮ್ಮ ಅದೃಷ್ಟ ಕುಲಾಯಿಸ್ತಿದೆ ಅಂತ ಹೇಳಿ ಈ ರಾಶಿಯವರಿಗೆ ಅಭಿವೃದ್ಧಿ ಸಾಧ್ಯವಾಗ್ತಿದ್ದು, ಉದ್ಯೋಗದಲ್ಲಿದ್ರೆ ಬಡ್ತಿ ಆಗಲಿದ್ದು, ಮೇಲಧಿಕಾರಿಗಳು ನಿಮಗೆ ಸಂಪೂರ್ಣವಾಗಿ ಬೆಂಬಲ ನೀಡುವ ಸೂಚನೆ ಕಾಣಿಸ್ತಿದ್ದು, ಹಾಗೆ ನಿಮ್ಮ ಸಂಬಳ ಡಬಲ್ ಆಗುವ ಚಾನ್ಸಸ್ ಕೂಡ ಕಂಡು ಬರ್ತಾ ಇದೆ. ಹೊಸ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ವಿದೇಶದಲ್ಲಿ ಕೆಲಸ ಮಾಡಬೇಕು ಅಂತ ಕನಸು ಕಾಣ್ತಿರೋರಿಗೆ ಆ ಕನಸು ಈ ಸಮಯದಲ್ಲಿ ನನ್ಸಾಗೋದು. ಇನ್ನು ನಿಮಗೆ ಕೆಲಸದಲ್ಲಿ ಇರುವ ಒತ್ತಡಗಳು ಈ ಸಮಯದಲ್ಲಿ ಕಡಿಮೆಯಾಗಿ ನಿಮಗೆ ಒಂದಷ್ಟು ಕಷ್ಟಗಳಿಗೆ ಸಂಪೂರ್ಣವಾಗಿ ನಿಮಗೆ ಪರಿಹಾರ ಸಿಗುತ್ತೆ. ಜೊತೆಗೆ ವ್ಯಾಪಾರಸ್ಥರಿಗೆ ಅದೃಷ್ಟ ಡಬಲ್ ಆಗಲಿದ್ದು, ಇನ್ನು ಹೊಸದಾಗಿ ಪಾಲುದಾರಿಕೆಯಲ್ಲಿ ಶುರು ಮಾಡಬೇಕು ಅಂತಿರೋರಿಗೆ ತುಂಬಾನೇ ಲಾಭ ಕಾಣಿಸ್ತು. ಇನ್ನು ನೀವು ಮಾಡಿದ ಹೂಡಿಕೆಯಲ್ಲಿ ಇಂದು ನಿಮಗೆ ದುಪ್ಪಟ್ಟು ಲಾಭ ಸಿಗ್ತಾ ಹೋಗುತ್ತೆ. ಜೊತೆಗೆ ಆದಾಯ ಜೊತೆಗೆ ಸೂಚನೆ ಏನಂದ್ರೆ ಖರ್ಚು ಕೂಡ ನಿಮಗೆ ಅಷ್ಟೇ ಸಂಪಾದನೆಗೆ ತಕ್ಕಂತೆ ಖರ್ಚು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಖರ್ಚುಗಳ ಮೇಲೆ ಕೊಂಚ ನಿಗಾ ಇರಲ್ಲ. ಶುಭ ಕಾರ್ಯಗಳಿಗೆ ಹೆಚ್ಚಿನ ಖರ್ಚನ್ನು ಮಾಡ್ತೀರಾ, ಅದರಿಂದ ಕೂಡ ನಿಮಗೆ ಸಿಗುತ್ತೆ. ರಿಯಲ್ ಎಸ್ಟೇಟ್ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಲು ಇದು ಅತ್ಯುತ್ತಮ ಸಮಯವಾಗಿದೆ. ಹಳೆಯ ಸಾಲಗಳಿದ್ರೆ ಅದು ವಸೂಲಿ ಆಗುತ್ತೆ. ಮನೆ ಅಥವಾ ಮಕ್ಕಳಾಗುವ ಶುಭ ಸೂಚನೆಗಳು ನಿಮಗೆ ಕೇಳಿ ಬರುತ್ತೆ. ಎಂದು ಮಕ್ಕಳು ಆಗ್ಬೇಕು ಅಂತ ಕಾಯ್ತಿರುವ ದಂಪತಿಗಳಿಗೆ ಈ ಸಮಯದಲ್ಲಿ ಸಿಹಿ ಸುದ್ದಿಯನ್ನ ನಿಮಗೆ ಕಾದಿರುತ್ತೆ. ಇನ್ನು ನಿಮ್ಮ ಜೀವನ ಸಂಗಾತಿಯೊಟ್ಟಿಗಿರುವ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗ್ತಾ ಹೋಗುತ್ತೆ. ಕುಟುಂಬದಲ್ಲಿ ಮರ್ಯಾದೆ ಗೌರವ ಹೆಚ್ಚಿಗೆ ಆಗುತ್ತೆ. ಆರೋಗ್ಯ ಕೂಡ ಈ ಸಂದರ್ಭದಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಹುದು. ಸಾಧ್ಯವಾದಷ್ಟು ನೀವು ಹೊರಗಡೆ ಊಟಗಳನ್ನ ನೀವು ಮಾಡದೆ ಇರ್ಬೇಕಾಗತ್ತೆ. ಏಕೆಂದ್ರೆ ನಿಮ್ಗೆ ಈ ಸಮಯದಲ್ಲಿ ಹೊಟ್ಟೆಗೆ ಸಂಬಂಧಿಸಿದ ಪಟ್ಟಂತೆ ನಿಮಗೆ ಸ್ವಲ್ಪ ಕಾಯಿಲೆಗಳು ಕಂಡು ಬರ್ಬೋದು. ಅದರಿಂದ ದೂರ ಇರಬೇಕು ಅಂದ್ರೆ ಸ್ವಲ್ಪ ಅದರಿಂದ ಹೊರಗಡೆ ಊಟಗಳು ಸ್ಪೈಸಸ್ ಇಂದ ದೂರ ಇರಿ. ಹೆಚ್ಚಿನ ಶುಭ ಫಲಿತಾಂಶಗಳು ಈ ಸಂದರ್ಭದಲ್ಲಿ ನೀವು ಕಾಣ್ತಾ ಹೋಗ್ತೀರಿ. ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಅದೃಷ್ಟವೋ ಅದೃಷ್ಟ ಅಂತ ಹೇಳಲಾಗ್ತಿದೆ. ಶತ್ರುಗಳು ಕೂಡ ಈ ಸಮಯದಲ್ಲಿ ಮಿತ್ರರಾಗುತ್ತಾರೆ ಅಂತ ಹೇಳ್ಬಹುದು. ವ್ಯಾಪಾರದಲ್ಲಿ ಉತ್ತಮ ಅಭಿವೃದ್ಧಿ ಕಾಣ್ತೀವಿ. ಇಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗಲಿದೆ. ಆಧ್ಯಾತ್ಮಿಕ ಕಡೆಗೆ ನಿಮ್ಮ ಒಲವು ಹೆಚ್ಚಾಗಿ ವ್ಯಾಪಾರ ವ್ಯವಹಾರದಲ್ಲಿ ತುಂಬಾ ಹೆಚ್ಚಿನ ಸಂತೋಷವನ್ನ ಕಾಣ್ತೀವಿ. ನೀವು ಸಂಪತ್ತು ಹೆಚ್ಚಾಗೋದ್ರಿಂದ ಇದರಿಂದ ದೊಡ್ಡ ಹೂಡಿಕೆಯನ್ನು ಮಾಡಿ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗ್ತಾ ನಿಮ್ಮ ಜೀವನದಲ್ಲಿ ಅನೇಕ ನೀವು ಸಕಾರಾತ್ಮಕ ಬದಲಾವಣೆಗಳನ್ನ ನೀವು ಕಾಣ್ತೀರಾ. ಪ್ರಗತಿಯನ್ನು ಕೂಡ ಕಾಣ್ತೀರಾ. ಕೆಲಸ ಮಾಡುವ ಜಾಗದಲ್ಲಿ ನಿಮ್ಮ ಜವಾಬ್ದಾರಿಗಳು ಅತಿಯಾಗಿ ನಿಮ್ಮ ಹೆಗ್ಲೇರಿ ಅದರಿಂದ ನೀವು ಯಶಸ್ಸನ್ನು ಕೂಡ ಕಂಡುಕೊಳ್ಳುತ್ತೀರಿ. ಹಣದ ಹರಿವು ಹೆಚ್ಚಲಾಗಲಿದ್ದು, ಸೃಜನಶೀಲದಲ್ಲಿರುವ ಜನಗಳು ಮೆಚ್ಚುಗೆಯನ್ನ ಕಾಣ್ದಾಯಕ್ಕಾಗಿ ಹೊಸ ದಾರಿಗಳು ತೆರೆದುಕೊಳ್ಳುತ್ತೆ. ನೀವು ಹೊಸ ಹೊಸ ಅವಕಾಶಗಳನ್ನ ನೀವು ಕಾಣ್ತಾ ಹೋಗ್ತೀರಿ. ಸಮಯದಲ್ಲಿ ಪ್ರಯಾಣ ಮಾಡೋದ್ರಿಂದ ನಿಮಗೆ ಹೊಸ ನಿರೀಕ್ಷಿತ ನಿಮಗೆ ಅದರಿಂದ ಆಶ್ಚರ್ಯವಾಗುವ ಒಂದು ಕಾರ್ಯಗಳನ್ನ ಕಂಡುಕೊಳ್ತದೆ. ಒಟ್ಟಾರೆ ಹೇಳ್ಬೇಕು ಅಂತ ಹೇಳಿದ್ರೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಈ ದಿನ ನಿಮಗೆ ಒಳ್ಳೆ ಪ್ರತಿಫಲ ಸಿಗಲಿದೆ. ಲಾಭ ಮತ್ತೆ ಅದೃಷ್ಟ ಪಡಿತಿರುವಂತಹ ಅದೃಷ್ಟವಂತ ರಾಶಿಗಳು ಯಾವುದು ಅಂತ ಹೇಳಿ, ಮೀನ ರಾಶಿ, ಕನ್ಯಾ ರಾಶಿ, ಕುಂಭ ರಾಶಿ, ವೃಶ್ಚಿಕ, ಮೇಷ ರಾಶಿ, ತುಲಾ ರಾಶಿ, ಸಿಂಹ ರಾಶಿ.